ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರ್ದೇ ಇರೋರ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ಇಲ್ಲ ಆಯ್ತು ಸರ್, ನೀವೇ ಎದ್ದೇಳಬಾರ್ದು ಅಂತ ಹೇಳಿದ್ರೆ ಆಯ್ತು. ಎದ್ದೇಳಲ್ಲ, ನಾನು ಹೇಳಲ್ಲ. ನೀವು ತಪ್ಪು ರೆಕಾರ್ಡ್ ಹೋಗ್ಬಾರ್ದು. ಹೋಗ್ಲಿ, ಇದು ದೇವೇಗೌಡರದ್ದು ಹೋಗ್ಲಿ, ಪರವಾಗಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ, ಇದು ಎಲ್ಲಿ ಮಂತ್ರಿಮಂಡಲ ಆದ ಗೊತ್ತಾ? ನಿಮ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಚಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ಕೋಲಾರ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧಿಯಾ ಅವರು, ಎಂ ಪಿ ಪ್ರಕಾಶ್ ಇಲ್ಲ, ನಾನು, ಸಿಂಧಿಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡೋದು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀವು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತಂತೆ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತೆ ಎಕನಾಮಿಕ್ಸ್ ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟದು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇವತ್ತು 17 ಆಗಿದ್ದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಆಗ್ತಾನೆ ಇರ್ಲಿಲ್ಲ. ಬಿಟ್ಬಿಡಿ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವ್ ಹೇಳಿ, ನನಗ್ ಬೇಕಾ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಡ್ಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವತ್ತು ಇದ್ದಂತ ಸಿದ್ದರಾಮಯ್ಯನ, ನಾನು ಅವತ್ತು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ. ನಾನು ಬೆಂಗಳೂರು ಸಿಟಿ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಅವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ. ಅವತ್ತಿನ ಸಿದ್ದರಾಮಯ್ಯನವರ ಕಳೆ, ಒಂದು ತುಡಿತ, ಏನೋ ಸಾಧನೆ ಮಾಡಬೇಕು, ಯಾವನೋ ನನ್ನ ಹಿಂಗ್ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲ್ ಹಾಕ್ಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವ್ರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂತ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್, ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ರು ಟೇಬಲ್ ಕೊಟ್ಟಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂತದ್ದು. 60 ಜನ ಇದ್ರು ಅಧ್ಯಕ್ಷರೇ, 60 ಜನ. ನಾನು ಲೆಕ್ಕ ಹಾಕ್ದೆ, ನಮ್ಮ PA ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ಸ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋದು.